ಅರಣ್ಯದಲ್ಲಿ ಚಿಕ್ಕ ಮೊಲ ವಾಸಿಸುತ್ತಿತ್ತು. ಅದು ತೀರ ಚತುರ ಮತ್ತು ತಿರುಗಾಟದಲ್ಲಿ ಚುರುಕು. ಆದರೆ ಅದು ಅರಣ್ಯದ ದೊಡ್ಡ ಪ್ರಾಣಿಗಳ ಭಯದಲ್ಲಿ ವಾಸಿಸುತ್ತಿತ್ತು. ಒಂದು ದಿನ ಮೊಲ ತನ್ನ ಗೆಳೆಯರೊಂದಿಗೆ ಆಟವಾಡುತ್ತಿದ್ದಾಗ ಅದು ದೊಡ್ಡ ಗುಹೆಯ ಬಳಿ ಹೋಯಿತು. ಆ ಗುಹೆಯ ಒಳಗಿನಿಂದ ಭಯಾನಕ ಧ್ವನಿ ಕೇಳಿಸಿತು. ನಾನು ಈ ಅರಣ್ಯದ ದೆವ್ವ, ನನ್ನನ್ನು ನೋಡುವೆ ಎಂದು ಕೇಳಿತು. ಮೊಲ ಹೆದರಿ ಹೋದರೂ ಅದು ಚತುರ. ಅದು ಧೈರ್ಯದಿಂದ ಉತ್ತರಿಸಿತು, ನಾನು ಬಹಳ ವೇಗವಾಗಿ ಓಡಬಲ್ಲೆ, ನನ್ನನ್ನು ಹಿಡಿಯಲು ನೀನು ಸಾಧ್ಯವೇ ಎಂದು ಕೇಳಿತು. ಆಗ ದೆವ್ವ ಅಸಮಾಧಾನಗೊಂಡಿತು ಮತ್ತು ಕೂಗಿತು, ನಾನು ಎಲ್ಲರಿಗಿಂತ ಭಯಾನಕ, ನನ್ನ ಶಕ್ತಿ ನೋಡಿ ಎಂದು ಹೇಳಿತು. ಆಗ ಮೊಲ ಸಣ್ಣ ತಂತ್ರ ಉಪಯೋಗಿಸಿ ಅದು ದೊಡ್ಡ ಹುಲಿಯ ಹತ್ತಿರ ಓಡಿ ಹೋಯಿತು. ಗುಹೆಯ ಒಳಗೆ ಒಂದು ಅಪಾಯಕಾರಿ ಪ್ರಾಣಿ ಇದೆ, ಅದು ಎಲ್ಲರನ್ನೂ ಭಯಪಡಿಸುತ್ತಾ ಇದೆ ಎಂದು ಹೇಳಿತು. ಆಗ ಹುಲಿ ಸಿಟ್ಟಾಗಿ ಗುಹೆಯ ಒಳಗೆ ನುಗ್ಗಿತು. ಆದರೆ ಒಳಗೆ ಯಾರೂ ಇರಲಿಲ್ಲ. ಮೊಲ ತನ್ನ ಬುದ್ಧಿಯಿಂದ ದೆವ್ವದ ಹೆಮ್ಮೆ ಕೆಡಿಸಿದೆ. ಆ ದಿನ ಮೊಲ ಅರಣ್ಯದ ದೊಡ್ಡ ಪ್ರಾಣಿಗಳಿಗೂ ಬುದ್ಧಿವಂತಿಕೆಯಿಂದ ಬದುಕಬಹುದು ಎಂಬ ಬುದ್ಧಿಯನ್ನು ಆ ಮೊಲ ಕಲಿಸಿಕೊಟ್ಟಿತು.